ಬಿಜೆಪಿ ಅವರು ಮಾಡಿರುವಂತಹ ಎಲ್ಲದನ್ನು ಕೂಡ ಈಗ ಕಾಂಗ್ರೆಸ್ ವಿರೋಧ ಮಾಡ್ತಾ ಹೋಗ್ತಾ ಇದೆ. ವಿಶೇಷವಾಗಿ ಇವಾಗ ನಿನ್ನೆ ಸಿದ್ದರಾಮಯ್ಯ ಅವರು ಹಿಜಾಬ್ ಒಂದು ವಿಷಯವಾಗಿ ಅದನ್ನು ವಾಪಸ್ ತಗೊಳ್ಳುವಂತ ಆದೇಶ. ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಖಜಾನೆ ಖಾಲಿ ಆಗಿದೆ. ಅದಕ್ಕಾಗಿ ಭಾವನಾತ್ಮಕ ಸಮಸ್ಯೆಗಳನ್ನು ಹುಟ್ಟಿಸಿ ಜನರ ಭಾವನೆಗಳನ್ನು ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾರೆ. ಮತ್ತು ಇನ್ನೊಂದು ಸರಿ ಈಗ ಕೇಂದ್ರದಲ್ಲಿ ಈಗ ದಲಿತ ಸಿಎಂ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಎದ್ದಿತ್ತು. ಈಗ ಸೆಂಟ್ರಲ್ನಲ್ಲೇ ಖರ್ಗೆ ಅವ್ರನ್ನ ಪ್ರಧಾನಿ ಅಂತ ಘೋಷಣೆ ಮಾಡಿರುವಂಥದ್ದು ಸರ್. ಇದು ಈ ದೇಶದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿತ್ತಂದ್ರೆ ಬೇರೆ ಹೆಸರು ಹೇಳ್ತಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಅದಕ್ಕಾಗಿ ಖರ್ಗೆ ಅವ್ರ ಹೆಸರು ಹೇಳಿದಾರೆ. ಇಂಡಿಯಾ ಒಕ್ಕೂಟನ ಮಾಡ್ಕೊಂಡು INDIA ಒಕ್ಕೂಟನ ಮಾಡ್ಕೊಂಡು ನೋಡಿ, ಒಕ್ಕೂಟ ಯಾವುದಾದ್ರೂ ಮಾಡ್ಕೊಳ್ಳಿ. ಮೊನ್ನೆನೇ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ನೀವು ನೋಡಿದಿರಲ್ಲ, ಏನಾಯಿತು? ಇಂಡಿಯಾ ಒಕ್ಕೂಟ ಛಿದ್ರಾಗಿ ಹೋಯ್ತು. ಅದಕ್ಕೆ ಇದೊಂದು ಕಾಂಗ್ರೆಸ್ನವ್ರಿಗೆ ಯಾವ್ಯಾವಾಗ ಅಧಿಕಾರಕ್ಕೆ ಬರೋದಿಲ್ಲ ಆವಾಗ ದಲಿತ CM, ದಲಿತ ಪ್ರಧಾನಮಂತ್ರಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇರ್ತಾರೆ. ನಾನು ಕೇಳ್ತೀನಿ ಕಾಂಗ್ರೆಸ್ ನಾಯಕರಿಗೆ, ಯಾಕೆ 10 ವರ್ಷ UPA ಗೌರ್ಮೆಂಟ್ ಇತ್ತು, ಆ ಸಂದರ್ಭದಾಗ ಖರ್ಗೆ ಅವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ದಲಿತರನ್ನ ಪ್ರಧಾನಮಂತ್ರಿ ಮಾಡಲಿಲ್ಲ? ಅಧಿಕಾರ ಬರುವಂಗಿತ್ತಂದ್ರೆ ಬೇರೆದವ್ರು ಇರ್ತಾರೆ, ಅಧಿಕಾರ ಬರೋದಿಲ್ಲ ಅಂದ್ರೆ ಇವ್ರನ್ನ ತೋರಿಸ್ಲಿಕ್ಕೆ. ಬಿಜೆಪಿಯಲ್ಲಿ ಇನ್ನೂ ಗೊಂದಲ ಮುಂದುವರೆದಿದೆ. ಯಾವುದೇ ಗೊಂದಲ ಇಲ್ಲ, ಯಾವುದೇ ಗೊಂದಲ ಇಲ್ಲ. ನಾರಾಯಣಸ್ವಾಮಿ ಅವರು ರಾಜಕೀಯ ನಿವೃತ್ತಿ ಪಡ್ತೀನಿ ಬಹಳ ರಾಜಕಾರಣದಿಂದ ಭ್ರಷ್ಟತೆ ಐತೆ ಅಂತ ಬೇಜಾರಿಂದ ಅವರು ನಿವೃತ್ತಿ ಕೊಡ್ತೀನಿ ಅಂತ ಹೇಳಲಿಲ್ಲ, ಪಕ್ಷದ ಮೇಲೆ ಬಿಟ್ಟಿದ್ದಾರೆ. ಪಕ್ಷ ಏನು ನಿರ್ಣಯ ತಗೊಳ್ತದ ಅದನ್ನ ನಾನು ಫಾಲೋ ಮಾಡ್ತೇನೆ ಅಂತ ಹೇಳಿದ್ರು. ಎಲ್ಲ ಅಂತರ್ಜಾತಿ ವಿವಾಹ ಆಗುತ್ತಾರಲ್ಲ ಸರ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾ ಬರ್ತೇನೆ, ಅಲ್ಲೇ ಮಾತಾಡ್ತೇನೆ. ಹರಿಪ್ರಸಾದ್ ಅವರು ಬಿಜೆಪಿ ಬರ್ತಾರೆ ಅಂತ ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ ಮುಳುಗು ಹಾಡಗ, ಅದರಿಂದ ಒಬ್ಬೊಬ್ಬರಾಗಿ ಇಳಿದು ಹೋಗೋದು ಸ್ವಾಭಾವಿಕ. ಅವರು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಬದಲಾವಣೆಗಳನ್ನು ಮಾಡ್ಬೋದು. ಕಾಂಗ್ರೆಸ್ನಲ್ಲಿ ಎಂದೂ ದೀನದಲಿತರನ್ನ, ಹಿಂದುಳಿದವ್ರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ಯಾವತ್ತೂ ನಡೆಸ್ಕೊಂಡಿಲ್ಲ. ಯಾವತ್ತು ನಡೆಸ್ಕೊಂಡಿದಾರ? ಇಲ್ಲೇ ಖರ್ಗೆ ಅವರು 50 ವರ್ಷ ರಾಜಕಾರಣದಲ್ಲಿದ್ದಾರೆ. ಅತಿ ಹೆಚ್ಚು ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದು ಬಂದಂಥವ್ರು ಖರ್ಗೆ ಅವರು. ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಪಾಪ ಪ್ರಾಮಾಣಿಕವಾಗಿ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಕೆಲಸ ಮಾಡಿದವರು, ಅವ್ರಿಗೆ ಇವತ್ತು ಕಡೆಗಣಿಸ್ತಾ ಇದ್ದಾರೆ. ಅವ್ರನ್ನ ಯಾತಕ್ಕೂ ಕರಿತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ಅನಿವಾರ್ಯವಾಗಿ ಅವರು ನೋವನ್ನು ಸಹಿಸ್ಕೊಳ್ಳದೆ ಬಿಡ್ಬೇಕಾಗ್ತದೆ. ನನಗೆ ಸಂಪರ್ಕ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.